ಇಲ್ಲ. ಶೈಕ್ಷಣಿಕ ಸೌಲಭ್ಯ ಇಲ್ಲ, ಬೇರೆ ಸೌಲಭ್ಯ ಯಾವ ಆರ್ಥಿಕ ಸೌಲಭ್ಯ ಇಲ್ಲ. ಅವ್ರ ಪಾಲು ಅವ್ರಿಗೆ ಸಿಗುತ್ತೆ, ನಮ್ಮ ಪಾಲು ನಮಗೆ ಸಿಗುತ್ತೆ. ಯಾರ ಪಾಲು ಯಾರು ಕಸ್ಕೊಳ್ಳೋ ಪ್ರಶ್ನೆ ಬರೋದು. ಕೇಂದ್ರ ಸರ್ಕಾರದ್ದು ಪಾಪ್ಯುಲೇಷನ್ ಆಧಾರದ ಮೇಲೆ ಮೀಸಲಾತಿ ಸಿಗುತ್ತೆ. ಸ್ಟೇಟ್ ಇಂದು ಸೆಂಟ್ರಲ್ ಟೋಟಲಿ ಸೆಂಟ್ರಲ್ ಗೌರ್ಮೆಂಟು ಸಂವಿಧಾನದ ಪ್ರಕಾರ SC ಮತ್ತು ST ಪಾಪ್ಯುಲೇಷನ್ ಆಧಾರದ ಮೇಲೆ ಮೀಸಲಾತಿ ಸಿಗುತ್ತೆ. ನಿಮಗೆ ಉದಾಹರಣೆಗೆ ನಾನು ಹೇಳ್ಬೇಕು ಅಂದರೆ, ಮಣಿಪುರದಲ್ಲಿ 45% ಇದೆ ST, ಮೇಘಾಲಯದಲ್ಲಿ 46% ಇದೆ ಜನಸಂಖ್ಯೆ ಆಧಾರದಲ್ಲಿ, ಒರಿಸ್ಸಾದಲ್ಲಿ 26% ಇದೆ ST. ಈ ರೀತಿ ಪಾಪ್ಯುಲೇಷನ್ ಆಧಾರದ ಮೇಲೆ ಕೇಂದ್ರ ಸರ್ಕಾರದ ಮೀಸಲಾತಿ ಸಿಗ್ತದೆ ಹೊರತು ಅಲ್ಲಿ ಸ್ಟೇಟಿಂದು 3% ಅನ್ನೋದು ಪ್ರಶ್ನೆ ಬರುತ್ತೆ. ಸ್ಟೇಟಿಂದು 3%, ಈಗ ಅವ್ರು 7.5% ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವೇನಾದರೂ STಗೆ ಸೇರಿದ್ರೆ ನಾವು ನಮ್ಮ ಮೀಸಲಾತಿ OBC ಇದ್ದದ್ದು ಈ ಕಡೆ ಶಿಫ್ಟ್ ಮಾಡ್ರಿ ಅಂತ ನಾವು ಕೇಳ್ತೇವೆ. ಈಗ ಅವ್ರೇನು ಶಿಫ್ಟ್ ಮಾಡೋಂತ ನಾವು ಅಂತ ಕೇಳ್ತೇವೆ. ಅದು ಸಹಜ. ಸರ್ಕಾರ ಏನು ಮಾಡುತ್ತೆ ಅದನ್ನು ಕಾದು ನೋಡ್ಬೇಕು ನಾವು. ಇನ್ನು ಯಾಕಂದರೆ 50% ಮಿತಿ ಇರೋದ್ರಿಂದ ಆ 50% ಯಾವ ರೀತಿ ಅಡ್ಜಸ್ಟ್ ಮಾಡಬೇಕು ಅನ್ನೋ ಒಂದು ಗೊಂದಲಗಳಿದೆ. ಸರ್ಕಾರ ಏನು ತೀರ್ಮಾನ ಮಾಡ್ತಾರೆ ಆ ಸರ್ಕಾರ ಅಲ್ಲ ಸರ್, ST ಅವರು ಪ್ರತ್ಯೇಕ ಮೀಸಲಾತಿ ಅವ್ರು ಹೇಳಕ್ಕೆ ಅವ್ರು ಯಾರು? ಸಂವಿಧಾನ ನಮಗೆ ಹಕ್ಕು ಕೊಟ್ಟಿದೆಯಪ್ಪ, ಸಂವಿಧಾನ ಆ ಸವಲತ್ತು ಕೊಡ್ತಾ ಇದೆ ನಮಗೆ, ಆ ಸವಲತ್ತನ್ನು ನಾವು ಕೇಳ್ತಾ ಇದ್ದೀವಿ. ಅವ್ರ ಪಾಲು ನಾವು ಕೇಳ್ತಾ ಇಲ್ಲ. ಅವ್ರಿಗೆ ಸಿಗೋ ಪಾಲು ಅವ್ರಿಗೆ ಸಿಗುತ್ತೆ, ನಮ್ಮ ಪಾಲು ನಮಗೆ ಸಿಗುತ್ತೆ. ಈ ಮೇದಾರನು ಮೊನ್ನೆ STಗೆ ಸೇರಿಸಿದ್ರು ಲಾಸ್ಟ್ ಟೈಮ್. ಹೌದು. ಹಾಂ, ಇಲ್ಲಿ 3% ಪ್ರಶ್ನೆ ಬಂದಾಗ ರಾಜ್ಯ ಸರ್ಕಾರದ 3% ಸ್ವಲ್ಪ ಮಟ್ಟಿಗೆ ಆರ್ಥಿಕವಾಗಿ ಏನು ಸೌಲಭ್ಯಗಳು ಸಿಗ್ತವೆ, ಅದು ಪಾಲಾಗ್ಬೋದು. ನಮಗೂ ಈ 3% ಇದ್ದರೆ ಜಾಸ್ತಿ ಆಗಬೇಕು. ಇದು ಸಂವಿಧಾನದ ಪ್ರಕಾರ ಜಾಸ್ತಿ ಆಗಲೇಬೇಕು. ಸ್ಟೇಟ್ ಗೌರ್ಮೆಂಟ್ ಇದುವರೆಗೂ ಮಾಡಿಲ್ಲ ಅಂದ್ರೆ ಮುಂದಿನ ಗೌರ್ಮೆಂಟ್ ಮಾಡಬಾರ್ದು ಅಂತ ಪ್ರಶ್ನೆ. ಇದು ಒಂದು ಏನಂದ್ರೆ ಸುಪ್ರೀಂ ಕೋರ್ಟ್ ಮಿತಿ ಇರೋದ್ರಿಂದ ಅವ್ರು ಓದಾಡ್ತಾ ಇದ್ದಾರೆ ಏನು ಮಾಡಬೇಕು. ಹೋರಾಟ ಗುರುಗಳ ನೇತೃತ್ವದಲ್ಲಿ ಬಿಜೆಪಿಯವರು ಎಲ್ಲರೂ ಸೇರ್ತಾರೆ. ಗುರುಗಳಿಗೆ ಬಿಜೆಪಿಯವರು RSS ಸೇರಿಸಿದ್ರೆ ನಾವೇನು ಮಾಡೋಕ್ಕೆ? ಅದಕ್ಕೆ ಇನ್ನೊಬ್ಬರ ಮೇಲೆ ಅಪಾದನೆ ಮಾಡೋದಿದೆಯಲ್ಲ, ಇದರಂಥ ದೃಷ್ಟ ಕೆಲಸ ಇದೆ ಅವರಿಗೂ. ಫೆಬ್ರವರಿ 7ಕ್ಕೆ ನಾವು ದೊಡ್ಡ ಸಮಾವೇಶ ಬೆಂಗಳೂರಲ್ಲಿ ಮಾಡ್ತಾ ಇದ್ದೇವೆ, ರಾಜ್ಯ ಮಟ್ಟದ ಸಮಾವೇಶ. ಆ ಸಮಾವೇಶದ ನಂತರ ಸರ್ಕಾರಗಳ ಸ್ಪಂದನೆ ಏನಿರುತ್ತೆ ಅನ್ನೋದು ನೋಡ್ತೇವೆ. ಎರಡೂ ಸರ್ಕಾರಗಳು ಯಾವ ರೀತಿ ಸ್ಪಂದಿಸ್ತವೆ ಅಂತ ನೋಡ್ಕೊಂಡು ಹೋರಾಟ ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದು ತೀರ್ಮಾನ ಮಾಡ್ತೀವಿ. ಚಿನ್ನಪ್ಪ ರೆಡ್ಡಿ ವರದಿ ರಿಪೋರ್ಟ್ ಆಗಿರ್ಬೋದು, ವೆಂಕಟಸ್ವಾಮಿ ವರದಿ ರಿಪೋರ್ಟ್ಗಳು ಸಂಖ್ಯೆಗಳನ್ನು ನಾವು ನೋಡಿದಾಗ ಶಿಕ್ಷಣದಲ್ಲಿ ಭಾಳ ಹಿಂದುಳಿದಿರ್ತಕ್ಕಂಥದ್ದು ನಮ್ಮ ಸರ್ಕಾರ. ಹಾಗಾಗಿ ಇದರಿಂದ ನಮಗೆ ಶಿಕ್ಷಣಕ್ಕೆ ಹೆಚ್ಚು ಹೊತ್ತು ಅನುಕೂಲ ಆಗ್ತದೆ ಅನ್ನುವಂಥದ್ದು. ಜೊತೆಗೆ ಉದ್ಯೋಗ, ಈ ಉದ್ಯೋಗ ಕರ್ನಾಟಕದಲ್ಲಿ ಇವತ್ತು ನಾವೇನು 2 ಇಯರ್ದಲ್ಲಿ ಪಡಿತಾ ಇದ್ದೇವೆ, ಕೇಂದ್ರ ಸರ್ಕಾರದಲ್ಲಿ ಅದಕ್ಕಿಂತ ಹೆಚ್ಚಿಗೆ ಪಡೆಯುವ ಅವಕಾಶಗಳಿವೆ. IAS IPS ನಮಗೆ ಮೀಸಲಾತಿ ಸಿಗ್ತದೆ. IAS IPS IFS ಎಲ್ಲ ಇಲಾಖೆಯಲ್ಲಿ ಕೇಂದ್ರ ಸರ್ಕಾರದಿಂದ ನೇಮಕಾತಿ ಆಗುವಂಥ ಎಲ್ಲ ಹುದ್ದೆಗಳಲ್ಲೂ ಕೂಡ ನಮಗೆ ಮೀಸಲಾತಿ ಸಿಗ್ತದೆ. ಮತ್ತು ಈಗ ರೈಲ್ವೆ ಡಿಪಾರ್ಟ್ಮೆಂಟ್ ಇರ್ಬೋದು, ಬ್ಯಾಂಕಿಂಗ್ ಇಲಾಖೆ ಇರ್ಬೋದು, ಪೋಸ್ಟಲ್ ಡಿಪಾರ್ಟ್ಮೆಂಟ್ ಇರ್ಬೋದು, ಕೇಂದ್ರ ಸರ್ಕಾರದ ಇಲಾಖೆಯಲ್ಲಿ ಇರುವಂಥ ಎಲ್ಲ ಇಲಾಖೆಯಲ್ಲೂ ಕೂಡ ನಮಗೆ ಮೀಸಲಾತಿ ಸಿಗ್ತದೆ. ಹುದ್ದೆನೂ ಕೂಡ ನಮಗೆ ಅವಕಾಶಗಳು ಭಾಳಷ್ಟು ಇದ್ದಾವೆ. ಅತಿ ಹಿಂದುಳಿದಿರ್ತಕ್ಕಂಥ ಸಮಾಜ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಿರುವಂಥ ಸಮಾಜ. ಮತ್ತು ಸುಮಾರು 40% ಜನ ಗುರಿ ಕಾಯೋದರಲ್ಲಿ ಊರಿಂದ ಊರಿಗೆ, ಜಿಲ್ಲೆಯಿಂದ ಜಿಲ್ಲೆಗೆ ಪರ್ಯಟನೆ ಮಾಡುವುದರ ಮೂಲಕ ತಮ್ಮ ಬದುಕನ್ನು ಕಟ್ಟಿಕೊಳ್ಳುವಂಥ ಒಂದು ವ್ಯವಸ್ಥೆ ಇರುವಂಥ ಜನ ಇಲ್ಲ. ಹಾಗಾಗಿ ಇವತ್ತು ನಾವು STಯಲ್ಲಿ ಸೇರೋದ್ರಿಂದ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ನಮಗೆ ಹೆಚ್ಚು ಸವಲತ್ತುಗಳು ಸಿಗ್ತವೆ ಅನ್ನೋ ಕಾರಣದಿಂದ ನಾವು STಗೆ ಸೇರಿಸುವಂಥ ವಿಚಾರದಲ್ಲಿ ಇವತ್ತು ಈ ಹೋರಾಟ ಫೆಬ್ರವರಿ 7ರಲ್ಲಿ ನಾವು ಸಮಾವೇಶ ಮಾಡೋದ್ರ ಮೂಲಕ ಈ ಹೋರಾಟದ ಅಂತಿಮ ಘಟ್ಟವನ್ನು ನಾವು ತಲುಪಿದ್ದೇವೆ.